Nilsandra itself, and he's Jayan. He's the owner of this guppy farm fish. So we are to make a documentary shoot. So let's get. So sir, how do you identify male and female guppies in this? ಮೇಲ್ ಗಪ್ಪೀಸ್ ನಾವು ಹೆಂಗೆ ಕಂಡುಹಿಡಿತೀವಿ ಅಂದರೆ ಅದರಲ್ಲಿ ಬಾಡಿ ಫುಲ್ಲು ಕಲರ್ ಆಗಿರುತ್ತೆ, ಅವಾಗ ಅದು ಮೇಲ್ ಗಪ್ಪೀಸ್ ಅಂತೀವಿ. So how do you identify females in this? ಫೀಮೇಲ್ಸ್ ಹೆಂಗೆ ಕಂಡುಹಿಡಿತೀವಿ ಅಂದರೆ ನಾವು ಆ ಟೇಲಲ್ಲಿ ನೀವು ನೋಡ್ಬೋದು ಕಲರ್ ಆಗಿರುತ್ತೆ, ಅವಾಗ ಅದು ಫೀಮೇಲ್ ಅಂತ ಕಂಡುಹಿಡಿಬೋದು. ಆಮೇಲೆ ಫೀಮೇಲ್ಸು ಮೇಲ್ಗಿಂತ ದೊಡ್ಡದಾಗಿರುತ್ತೆ, ಆ ಆ್ಯಂಗಲಲ್ಲಿ ನೋಡಿದ್ರೆ ನಾವು ಫೀಮೇಲ್ಸ್ ಅಂತ ಆರಾಮಾಗಿ ಕಂಡುಹಿಡಿಬೋದು. ಆಮೇಲೆ ಈ ಬೆಲಿ ನೋಡಿ ನೀವು, ಅದು ಹೊಟ್ಟೆ ಹೆಂಗಿದೆ ಅಂತ, ಆವಾಗ ನಾವು ಅದನ್ನು ಫೀಮೇಲ್ ಅಂತಲೇ ಕಂಡುಹಿಡಿಬೋದು. ಸರ್ ಇದು ಇದೆಯಾ ಗಪ್ಪಿ ಬ್ರೀಡ್ ಸರ್? ಸರ್ ಇದು ಆಲ್ಬಿನೋ ಗಪ್ಪಿಗಳು ಅಂತ ಹೇಳ್ತಾರೆ. ಇದಕ್ಕೆ ವಿಷನು ತುಂಬ ಕಮ್ಮಿ ಇರುತ್ತೆ, ಅದು ಕಣ್ಗಳು ನೀವು ನೋಡ್ಬೋದು ರೆಡ್ ಆಗಿರುತ್ತೆ. ಬೇರೆ ಮೀನುಗಳಿಗೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ, ಇದು ಬೇರೆ ಬ್ರೀಡು, ಆದರೆ ವಿಷನ್ ತುಂಬ ಕಮ್ಮಿ ಇರುತ್ತೆ. ಇದನ್ನು ಆಲ್ಬಿನೋ ಗಪ್ಪಿ ಅಂತಾರೆ. ಸರ್ ಇದೇನು ಸರ್, ಇದು ರೇರ್ ಗಪ್ಪಿ ಬ್ರೀಡಾ ಸರ್ ಇದು? ಹೌದು, ಇದು ತುಂಬ ರೇರ್ ಗಪ್ಪಿ ಬ್ರೀಡು. ಆಲ್ಬಿನೋ ರೆಡ್ ಐ ಗಪ್ಪಿ ಅಂತ ಹೇಳ್ತಾರೆ. ಇದು ನೀವು ನೋಡ್ಬೋದು ಕಣ್ಣು ಫುಲ್ಲು ರೆಡ್ ಆಗಿರುತ್ತೆ. ಸರ್ ಇದು ಆಲ್ಬಿನೋ ಗಪ್ಪಿ ಬಂದ್ಬಿಟ್ಟು ರೇರ್ ವೆರೈಟಿನಾ ಸರ್ ಇದು? ಹೌದು, ಆಲ್ಬಿನೋ ಫುಲ್ ರೆಡ್ ಬಾಡಿ ಗಪ್ಪಿ ಅಂತ ಕರೀತಾರೆ ಇದನ್ನು. ಇದು 10,000ದಲ್ಲಿ 1-2 ಈ ಥರ ಬರೋದು. How do you identify the guppies are pregnant? ನೀವು ನೋಡ್ಬೋದು ಆ ಬೆಳ್ಳಿ ಹತ್ರ ಆ ಬ್ಲ್ಯಾಕ್ ಲೈನ್ ಕಾಣಿಸುತ್ತೆ. ಆ ಬ್ಲ್ಯಾಕ್ ಲೈನ್ ಬಂದಾಗ ಗಪ್ಪಿಗಳು ಪ್ರೆಗ್ನೆಂಟ್ ಆಗಿದೆ ಅಂತ ಅರ್ಥ. ಆಮೇಲೆ ಅದು ಇನ್ನೊಂದು ಫ್ಯೂ ಡೇಸಲ್ಲೇ ಬೇಬೀಸ್ನ ಪ್ರೊಡ್ಯೂಸ್ ಮಾಡುತ್ತೆ. Sir, how many days once will they keep giving birth, sir? Every 30 days it will be giving birth. And how old are these guppies? They are 1 month old. You can see the size. Sir, and one more thing, how many varieties of guppies are there, sir? There are more than 2,000 varieties of guppies are there. Sir, how do you identify imported variety guppies and normal guppies, sir? ಇದರಲ್ಲಿ ನೀವು ನೋಡ್ಬೋದು ಇದೆಲ್ಲ ಫುಲ್ಲು ಇಂಪೋರ್ಟೆಡ್ ಗಪ್ಪೀಸ್. ಇದು ಫುಲ್ಲು ಬಾಡಿ ಎಲ್ಲ ಕಲರ್ ಆಗಿರುತ್ತೆ, ಅವಾಗ ನಾವು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು ಇದು ಇಂಪೋರ್ಟೆಡ್ ಗಪ್ಪೀಸ್ ಅಂತ. ಆಮೇಲೆ ಇದರಲ್ಲಿ ಯಾವ ವೆರೈಟೀಸ್ ಸರ್ ಇರೋದು? ಇದ್ರಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಇದರಲ್ಲಿ ಇವಾಗ ನೋಡ್ಬೋದು ನೀವು, ಡೊಂಬೋ ಇದೆ, ಜಾಗ್ವಾರ್ ಇದೆ, ಆಮೇಲೆ ವೈಟ್ ಕಲರು ಬರುತ್ತೆ, ಜಾಪನೀಸ್ ಬ್ಲೂ ಬರುತ್ತೆ. ಆಮೇಲೆ ನಾರ್ಮಲ್ ಲೋಕಲ್ ಗಪ್ಪೀಸ್ ಎಲ್ಲಿ ಸರ್ ಇದೆ? ಬನ್ನಿ ತೋರಿಸ್ತೀನಿ. ಇದೆ ನೋಡಿ ಲೋಕಲ್ ಬ್ರೀಡ್ ಇದು. ಓ ಹೌದಾ? ಅದೇ ಕಲರ್ ಇರಲ್ಲ ಇದಕ್ಕೆ, ಲೈಟ್ ಕಲರ್ಸ್ ಇದೆ ತುಂಬ. ಹೌದು ಹೌದು, ತುಂಬ ಡಾರ್ಕ್ ಅಲ್ಲ, ತುಂಬ ಲೈಟ್ ಆಗಿದೆ ಕಲರ್ಸ್. ಅದ್ರಲ್ಲಿ ನೀವು ನೋಡಿರ್ಬೋದು ತುಂಬ ಡಾರ್ಕ್ ಇದೆ. ಹೌದು ಹೌದು. ವಾಟ್ ಆರ್ ಗಪ್ಪೀಸ್ ಲೈಫ್ ಸ್ಪ್ಯಾನ್ ಆ್ಯಕ್ಚುಲಿ? ಇದು ಗಪ್ಪೀಸ್ದು ಲೈಫ್ ಸ್ಪ್ಯಾನು ಲೋಕಲ್ಗೆ 5 years ಬರುತ್ತೆ. ಇಂಪೋರ್ಟೆಡ್ ವರ್ಷನ್ ನೀವು ನೋಡಿದ್ರೆ ಅದೆಲ್ಲ 3 years ಮ್ಯಾಕ್ಸಿಮಮ್ ಅಂದ್ರೆ. ಆಮೇಲೆ ಎಷ್ಟು ತಿಂಗಳು ಬೇಕಾಗುತ್ತೆ? 3 ತಿಂಗಳು ಬೇಕಾಗುತ್ತಾ? ಹಾಂ ಹೌದು ಹೌದು ಹೌದು, 3 ತಿಂಗಳು ಬೇಕು ಬೆಳಿಬೇಕು. ಆಮೇಲೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡೋದು 4 months ಆದಮೇಲೆ. ಹೌದು ಸರ್, ಆ್ಯಂಡ್ ದಿಸ್ ಗಪ್ಪೀಸ್ ವಿಲ್ ಈಟ್ ದೇರ್ ಓನ್ ಫ್ರೈಸ್ ಆರ್ ವಿಲ್ ದೇ ಟೇಕ್ ಕೇರ್ ಆಫ್ ದೇರ್ ಓನ್ ಫ್ರೈಸ್ ಸರ್? ಇಲ್ಲ ಇಲ್ಲ, ಇದು ಗಪ್ಪೀಸು ಫೀಮೇಲು ತಿನ್ಬಿಡತ್ತೆ, ಅಂದರೆ ಮೇಲು ತಿನ್ನಲ್ಲ. ಇದು ಬಂದ್ಬಿಟ್ಟು ಕ್ಯಾನಬಲಿಸಮ್. ಎಸ್ ಇಟ್ ಈಸ್ ಕ್ಯಾನಬಲಿಸಮ್. ಆಮೇಲೆ ಫೀಮೇಲು ತಿನ್ನತ್ತೆ, ಮೇಲಂತೂ ತಿನ್ನಲ್ಲ, ಅದು ಚೇಸ್ ಮಾಡುತ್ತೆ. ಏನಕ್ಕಂದರೆ ಫೀಮೇಲು ದೊಡ್ಡದಾಗಿದೆ, ಮೇಲ್ಗಳು ಚಿಕ್ಕದಾಗಿದೆ. ಸೊ ದಟ್ ಈಸ್ ವೈ ಯು ವಿಲ್ ಸಪ್ರೇಟ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಸಪ್ರೇಟ್ಲಿ. ಸೊ ವೆನ್ ಎವರ್ ದ ಯಂಗ್ ಈಸ್ ಗಿವಿಂಗ್ ಬರ್ತ್ ಯು ವಿಲ್ ಸಪ್ರೇಟ್ ಇವನ್ ದ ಯಂಗ್ಸ್, ರೈಟ್? ಎಸ್ ಸರ್, ಬಿಕಾಸ್ ಅದು ಅದೇ ಮರಿನ ತಿನ್ಬಿಡುತ್ತೆ ಅಂತ ನಾವು ಬೇಗ ಸಪ್ರೇಟ್ ಮಾಡ್ತೀವಿ. ಸೊ ಹೌ ಮೆನಿ ಗಪ್ಪಿ ಫಿಶಸ್ ಡು ಯು ಹ್ಯಾವ್ ರೈಟ್ ನೌ ಸರ್? ಸರ್ ನಮ್ಮ ಹತ್ರ 2000 ಮೇಲಿದೆ. ಬನ್ನಿ ತೋರಿಸ್ತೀನಿ, ಇಲ್ಲೇ ನೋಡ್ಬೋದು ನೀವು. ಓ ಇದೆಲ್ಲ ಬಂದ್ಬಿಟ್ಟು ಫ್ರೈಸು.
ಎಸ್ ಸರ್. ಇದೆಲ್ಲ 2 months 1 month ಓಲ್ಡ್ ಫ್ರೈಸ್ ಸರ್. 1 month ಅದು 2 months. ಓಕೆ, ಇದೆಲ್ಲ ಹಾಕಿರೋದು ಸರ್, ಇದು ಇಂಪೋರ್ಟೆಡಾ? ಇದೆಲ್ಲ ಇಂಪೋರ್ಟೆಡ್. ಅದೇ ಫುಲ್ ಕಲರ್ಫುಲ್ ಆಗಿದೆ ಎಲ್ಲಾನು. ಹೌದು. ಆಮೇಲೆ ಈ ಚಿಕ್ಕ ಚಿಕ್ಕ ಟಬಲ್ ಲೈನ್ಸ್ ಏನಕ್ಕೆ ಸರ್ ಹಾಕಿರೋದು? ಬ್ರೀಡ್ ಮಾಡಕ್ಕೆ ಬಿಟ್ಟಿರೋದು, ಬ್ರೀಡಿಂಗ್ಗೆ ಅಂತ ಬಿಟ್ಟಿರೋದು ಅದನ್ನ. ಓಕೆ ಓಕೆ. ಬಂದ್ಬಿಟ್ಟು ಬರೀ ಮೇಲ್ಸ್ ಇರೋದು ಸರ್, ಯಾಕಂದ್ರೆ ಫುಲ್ ಕಲರ್ಫುಲ್ ಆಗಿದೆ. ಹೌದು, ಇದು ಫುಲ್ಲು ಮೇಲ್ಸ್ ಇರೋದು, ಕಲರ್ ಆಗಿರೋದು ಮೇಲ್ ಆಗಿರುತ್ತೆ. ಓ ಹೌದು, ಓಕೆ ಓಕೆ. ಇದರಲ್ಲಿ ಸರ್, ಇದು ಫುಲ್ ಮೇಲ್ಸನ ಸರ್? ಹೌದು ಹೌದು ಹೌದು. ಓಕೆ, ಇದೆಲ್ಲ ಹಾಕಿರೋದೆಲ್ಲ ಚಿಕ್ಕ ಚಿಕ್ಕ ಮರಿಗಳನ್ನ ಸರ್? ಓಕೆ ಓಕೆ. ಆಮೇಲೆ ಇದೇನಕ್ಕೆ ಇಕ್ಕಿರೋದು ಸರ್, ಈ ಥರ್ಮೋಕೋಲ್ ಪ್ಲಸ್ ಮನಿ ಲೀವ್ಸ್? ಅದು ನೈಟ್ರೇಟ್ಸ್ ಆಮೇಲೆ ಅಮೋನಿಯಾಸ್ ಎಲ್ಲ ಕಿಲ್ ಮಾಡುತ್ತೆ ಅಂತ. ಓಕೆ ಓಕೆ, ಸೂಪರ್ ಸರ್, ಚೆನ್ನಾಗಿ ಇಕ್ಕಿದ್ದೀರಾ, ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಎಲ್ಲಾನು. And one more thing, you have kept it in the open space actually. See, there is nothing, no cover, nothing. Yes, sir. So will any birds come snatch your fishes and eat? ಹೌದು ಸರ್, ಅವಾಗ ಫಸ್ಟ್ ಬರ್ತಿತ್ತು ಕಿಂಗ್ ಫಿಶರ್ ಬರ್ತಿತ್ತು, ಆಮೇಲೆ ಬೇರೆ ಬರ್ಡ್ಸ್ ಬಂದರೆ ಅದೇನು ಪ್ರಾಬ್ಲಮ್ ಆಗಲ್ಲ. ಲೈಕ್ ಕ್ರೋ, ಪಿಜನ್ ಏನು ಬಂದ್ರೇನೋ ಯಾವುದು ನೀರು ಕುಡ್ಕೊಂಡು ಹೋಗುತ್ತೆ, ಫಿಶ್ ಮಾತ್ರ ತಿನ್ಕೊಂಡು ಹೋಗಲ್ಲ. Okay, thank you. What kind of medicine do you use for this fungal infection and white spots, sir? ಇದು ಫಂಗಲ್ ಇನ್ಫೆಕ್ಷನ್ಗೆ ನಾವು ಇದು ಯೂಸ್ ಮಾಡ್ತೀವಿ. ಇದು ಪ್ಯಾರಾಸಿಟಮಲ್? ಹೌದು ಹೌದು. ಓಕೆ ಓಕೆ, ಇದು ಆಲ್ ಕೈಂಡ್ ಆಫ್ ಡಿಸೀಸ್ ಇಟ್ ವಿಲ್ ಕ್ಯೂರ್ ಆಕ್ಚುಲಿ. ಎಸ್. ಆಮೇಲೆ ವೈಟ್ ಸ್ಪಾಟ್ಸ್ ಬಂದರೆ ನಾವು ಈ ಲೀಫ್ ಇಕ್ಕಿದ್ರೆ ವೈಟ್ ಸ್ಪಾಟ್ಸ್ ಎಲ್ಲ ಬರಲ್ಲ. ಓಕೆ, ಅದೇ ಇದು ಅಮೋನಿಯಾ ನೈಟ್ರೇಟ್ಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ, ಅದೇ ತಾನೇ ಇದು? ಹೌದು. ಎಸ್. ಓಕೆ ಓಕೆ, ವೆರಿ ಬೆನಿಫಿಷಿಯಲ್, ಬ್ಯಾಕ್ಟೀರಿಯಾ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಹೌದು. ಓಕೆ, ಸೊ ದಿಸ್ ಈಸ್ ಮೈಕ್ರೋವಾರ್ಮ್ಸ್, ವಾಟ್ ದೇ ಆರ್ ಈಟಿಂಗ್ ಆ್ಯಕ್ಚುಲಿ. ಆಸ್ ಯು ಕ್ಯಾನ್ ಸಿ, they are eating really a good microworms culture and mites culture both. Sir, and a good source of proteins, what do you give them sir actually? ಪ್ರೋಟೀನ್ಸ್ಗೆ ನಾವು ಲಿವರ್ ಕೊಡ್ತೀವಿ, ಚಿಕನ್ ಲಿವರ್. ಮೈಕ್ರೋವಾರ್ಮ್ಸ್ ಹಾಕಿದೀಗ? ಹೌದು, ಇದು ಚಿಕನ್ ಲಿವರ್ ಅನ್ನು ಕೊಡ್ತೀವಿ. ಆಮೇಲೆ ಎಗ್ಗು ಕೊಡ್ತೀವಿ ನಾವು. ಓಕೆ ಓಕೆ. So thanks for your good information. We got to know more about guppies, fishes, everything, how they breed, how to select male and female, and what are the difference between albino guppies and normal guppies, imported and normals. So I really got a good information. So he is Jayant, he is the one who is taking care of this farm. So would you like to say something about this farm, sir? ಸರ್, ಇದು ಸಾಕೋದು ಪ್ರಾಣಿಗಳಿಗೆ ಮಾತಾಡೋಕೆ ಬರಲ್ಲ. ಸ್ವಲ್ಪ ಊಟ ಹಾಕಿದ್ರೆ ಅದು ಯಾವಾಗ ಬೇಕನ್ನ ತಿನ್ನತ್ತೆ. ಬಟ್ ನಾವು ಎಲ್ಲಾದರೂ ಟ್ರಿಪ್ ಹೋದಾಗ 1 to 2 months ಊಟ ಹಾಕಿಲ್ಲ ಅಂದ್ರೇನು ಅದು ಬದುಕತ್ತೆ. ಬಟ್ ಬೇರೆ ಆನಿಮಲ್ಸ್ಗೆ ಹಂಗಿಲ್ಲ. ಸೊ ಫಿಶ್ ಇಸ್ ದ ಗುಡ್ ಪ್ಲೇಸು. ಆಮೇಲೆ ಇಟ್ಕೊಂಡು ಆರಾಮಾಗಿ ಸಾಕ್ಬೋದು. ಸೊ ಥ್ಯಾಂಕ್ ಯು ಸರ್. Thanks a lot, Jayant.